ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮತ್ತೆ ರಾಜು ಸೇರ್ಕೊಂಡು ಅಕ್ಕನ ಮನೆ ಕಡೆ ಹೊರಟಿದ್ದೀವಿ. ಸೊ ಯಾಕೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು. ಈಗ ಆಲ್ಮೋಸ್ಟ್ ಅಕ್ಕನ ಮನೆಗೆ ಬಂದು ತಲುಪಿದ್ದೀವಿ ನಾವು. ಅಕ್ಕನ ಮನೆಗೆ ಬಂದ ತಕ್ಷಣ ನಿಮಗೆ ಗೊತ್ತೇ ಇದೆ ಅಲ್ವಾ, ಲಾಸ್ಟ್ ಟೈಮ್ ಕೂಡ ನಾನು ಅಲ್ಲಿ ಗಾರ್ಡನ್ ಎಲ್ಲ ತೋರಿಸ್ಕೊಟ್ಟಿದ್ದೆ. ಸೊ ಅಲ್ಲಿ ಹೂಗಳೇ ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಹೂಗಳು ಎಂಟ್ರೆನ್ಸ್ನಲ್ಲೇ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇವೆ. ಮತ್ತೆ ಅಕ್ಕ ಕೂಡ ಚೆನ್ನಾಗಿ ಬಾಗಿಲಿಗೆಲ್ಲ ನೋಡಿ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ದೇವ್ರ ಮುಂದೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆಗೆ ಹೇಳ್ಕೊಂಡು. ಹಾಗೆ ಹೋಳಿಗೆ ಮಾಡೋದಕ್ಕೆ ಕೂಡ ಎಲ್ಲದನ್ನೂ ರೆಡಿ ಮಾಡಿ ಇಟ್ಟಿದ್ರು. ಸೊ ಈಗ ನಾವು ಎಲ್ಲರೂ ಸೇರ್ಕೊಂಡು ನಾವು ಹೋಳಿಗೆನ ಮಾಡ್ತಾ ಇದ್ದೀವಿ. ಇವರು ಭಾವನ್ ತಂಗಿ ಬೋನತ್ಗೆ ಹೇಳ್ಕೊಂಡು ಸೊ ನಾವೆಲ್ಲರೂ ಸೇರ್ಕೊಂಡು ಈಗ ಹೋಳಿಗೆ ಎಲ್ಲ ಮಾಡ್ತಾ ಇದ್ದೀವಿ. ಇದು ಹಿಟ್ಟಿನ ಹೋಳಿಗೆ. ಹಿಟ್ಟಿನ ಹೋಳಿಗೆಗೆ ಸಕ್ಕರೆ ಪಾಕ ಮತ್ತೆ ತುಪ್ಪನ ಹಾಕೊಂಡು ತಿನ್ಬೇಕು, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಅದರಲ್ಲೂ ಅಕ್ಕನ ಮನೆ ಹೋಳಿಗೆ ಅಂತೂ ತುಂಬಾ ಫೇಮಸ್ ಅಂತ ನಾನು ಹೇಳಿದ್ದೀನಿ ಅಲ್ವಾ. ಹಾಗೆ ಇನ್ನೊಂದಿನ ನಿಮಗೆ ಅಕ್ಕ ಹೋಳಿಗೆನ ಹೇಗೆ ಮಾಡ್ತಾರೆ ಹೇಳೋದನ್ನ ಕೂಡ ತೋರಿಸ್ಕೊಡ್ತೀನಿ. ಚೆನ್ನಾಗಿ ಈ ರೀತಿ ಹೋಳಿಗೆ ಮಾಡಿದಾಗ ಒಂದು ಬೆಸ್ಟ್ ಟಿಪ್ ಏನಂದ್ರೆ, ಈ ರೀತಿ ಒಂದು ವುಡನ್ ಮಣೆ ಇರುತ್ತೆ ಅಲ್ವಾ, ಅದ್ರ ಮೇಲೆ ಹಾಕಿಟ್ಕೊಂಡ್ರೆ ಹೋಳಿಗೆ ಅಂದ್ರೆ ಅದು ಬಿಸಿ ಇರುವಾಗ ಅದು ಬಳಿ ನೀರು ಅಂತ ಬೀಳುತ್ತೆ ಅಲ್ವಾ, ಆ ರೀತಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮಣೆ ಮೇಲೆ ಹಾಕಿಟ್ಕೊಂಡಿದೀವಿ. ಹಾಗೆ ನಾನು ಬೇಯಿಸ್ತಾ ಇದ್ದೀನಿ. ಎಲ್ಲರೂ ಒಂದೊಂದು ಮಾಡಿಬಿಟ್ರೆ ಬೇಗ ಬೇಗ ಆಗ್ಬಿಡತ್ತೆ ಅಲ್ವಾ. ಹಾಗೆ ಎಲ್ಲರೂ ಸೇರ್ಕೊಂಡು ನಾವು ಎಲ್ಲ ರೆಡಿ ಮಾಡ್ತಾ ಇದೀವಿ. ಎಷ್ಟೊಂದು ಬಗೆಗಳಿದ್ವು, ಏನೇನೆಲ್ಲ ಇದ್ವು ಹೇಳೋದನ್ನು ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಹೋಳಿಗೆ ರೆಡಿ ಆಗ್ತಾ ಇದೆ ಈ ಕಡೆಗೆ. ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ, ಹೋಳಿಗೆನ ನಾವು ಈ ರೀತಿ ಫೋಲ್ಡ್ ಮಾಡಿ ಇಡುವಾಗ ಅದರ ಅಂಚೇನಿರುತ್ತೆ ಅಲ್ವಾ, ಅದು ಮಿಡ್ಲಲ್ಲಿ ಬರೋ ರೀತಿಯಲ್ಲಿ ತಿರುಗಿಸಿ ಇಡಬೇಕು. ಅಂದ್ರೆ ಅಂಚು ಒಣಗಲ್ಲ, ಇಲ್ಲಾಂದ್ರೆ ಚಳಿಗಾಲದಲ್ಲಿ ಅದರ ಅಂಚೆಲ್ಲ ಗಟ್ಟಿ ಆಗ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಆ ರೀತಿ ಫೋಲ್ಡ್ ಮಾಡಿ ಇಟ್ಟಿರೋದು. ಹಾಗೆ ಕಲಾವತಕ್ಕ ಅಂತ ಇವರು ನನ್ನ ಎರಡನೇ ಅಕ್ಕ. ಇವರು ಮತ್ತೆ ಅಮ್ಮ ಎಲ್ಲ ಸೇರ್ಕೊಂಡು ಬೋಂಡ ಎಲ್ಲ ಹಿಟ್ಟು ಕಲಸಿ ಮತ್ತೆ ಈ ರೀತಿ ಉಂಡೆ ತರ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಶುಭಕ್ಕ ಅವರು ಅನ್ನ ಮಾಡ್ತಾ ಇದ್ದಾರೆ. ಶುಭಕ್ಕ ಮಾಡಿರುವಂತಹ ಗಾರ್ಡನ್ ಅನ್ನ ಕೂಡ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಹಾಗೆ ಅಮ್ಮ ಚಿತ್ರಾನ್ನ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಎಲ್ಲರೂ ಸೇರ್ಕೊಂಡು ನಾವು ಒಂದೊಂದು ಕೆಲಸನ ಮಾಡ್ತಾ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಒಳ್ಳೆ ಮಸ್ತ್ ಆಗಿತ್ತು. ಹಾಗೆ ಈ ಕಡೆಗೆ ಅಕ್ಕ ಅವರು ಕೂಡ ಪೂಜೆಗೆಂತರೂ ಎಲ್ಲದನ್ನೂ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಮತ್ತೆ ನೈವೇದ್ಯಕ್ಕೆಂತರೂ ನಾನು ಲಾಸ್ಟ್ ಟೈಮ್ ಕೂಡ ಅವ್ರ ಮನೆ ಚೌತಿ ಹಬ್ಬ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಎಷ್ಟೊಂದು ಬಗೆಗಳನ್ನ ಅವರು ನೈವೇದ್ಯಕ್ಕೆ ಅಂತ ಮಾಡ್ತಾರೆ ಅಂತಂದ್ಬಿಟ್ಟು. ಈಗ ನೋಡಿ, ಅಕ್ಕ ಇಲ್ಲಿ ಚಿತ್ರಾನ್ನ ಕಲಿಸ್ತಾ ಇದ್ದಾರೆ. ಮತ್ತೆ ನೈವೇದ್ಯಕ್ಕೆ ಏನೇನೆಲ್ಲ ಇತ್ತು ಅಂತ ಲೈಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸುಟ್ಟೇವು, ಚಿತ್ರಾನ್ನ, ಮತ್ತೆ ಪಂಚಾಮೃತ, ಪಾಯಸ, ಬುತ್ತಿ ಅನ್ನ, ಕೋಸಂಬರಿ, ಮತ್ತೆ ಹೋಳಿಗೆ ಅಂತೂ ನೀವು ಆಲ್ರೆಡಿ ನೋಡಿದ್ವಿ, ಬೋಂಡ, ಮತ್ತೆ ಉಳಿದಿರೋದೆಲ್ಲ ನಾನು ಇನ್ನು ನಿಮ್ಗೇನು ತೋರಿಸಿಲ್ಲ. ಅಂದ್ರೆ ಪದಾರ್ಥಗಳು, ರೈಸ್ಗೆ ಮಾಡುವಂತ ಪಳದ್ಯ ಮತ್ತೆ ತಂಬಳಿ, ಪಲ್ಯ ಎಲ್ಲ ಮಾಡಿದ್ರು. ಸೊ ಅದನ್ನೆಲ್ಲ ನಾನೇನು ತೋರಿಸಿಲ್ಲ. ಬಟ್ ಈ ರೀತಿ ನೋಡಿ, ಎಲ್ಲ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ತಾ ಇದ್ದಾರೆ. ಹಾಗೆ ಅಮ್ಮ ಬೋಂಡಾನ ಕರಿತಾ ಇದ್ದಾರೆ. ಮತ್ತೆ ನಾನು ಈಗಾಗಲೇ ಬೋಂಡಾ ರೆಸಿಪಿ ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ಮತ್ತೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದ್ರೆ ವ್ಲಾಗ್ಸ್ಗಳು ಮತ್ತೆ ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಹಾಗೆ ಮನೆಯಲ್ಲಿ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅದನ್ನ ತಗೊಂಡು ನಾವು ತೋಟದ ಕಡೆಗೆ ಹೊರಟಿದೀವಿ. ತೋಟದಲ್ಲಿ ಚೌಡಿ ಮನೆ ಅಂತ ಇದೆ, ಮತ್ತೆ ನಾಗರ ಮನೆ ಇದೆ. ಸೊ ಚೌಡಿ ಮನೆಯಲ್ಲಿ ಪಾರಾಯಣ ಇತ್ತು, ಅದಕ್ಕೋಸ್ಕರ ಈಗ ನಾವು ಅಲ್ಲಿಂದ ಎಲ್ಲ ನೈವೇದ್ಯಕ್ಕೆ ಮಾಡಿರೋದನ್ನೆಲ್ಲ ಅಕ್ಕ ಎಲ್ಲ ತಗೊಂಡು ಹೋಗಿದ್ದಾರೆ. ಈಗ ಭಾವ ಅವರು ಈಗ ನೋಡಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ, ನಾಗರ ಪೂಜೆನ ಮಾಡ್ತಾ ಇದ್ದಾರೆ ಈಗ. महेश्वराय नित्याय शुद्धाय दिगंबराय तस्मै नकाराय नमः। पुनः पूजां करिष्ये। चौडेश्वर्यै नमः आवाहनं समर्पयामि। चौडेश्वर्यै नमः समर्पयामि। श्रीमाते गई हुए तव स्मरण
श्रीविघ्नेश्वराय नमः। तद्विष्णात् परमं पदं सदा पश्यन्ति सूरयः दिवीचक्षुरादतम् तद्विप्रासोपन्यवादाम् समिन्धते विष्णोर्यः परमं पदं गौरीविभाय सलिलानि तक्षते एकपदे द्विपदे सा चतुष्पदे अष्टापदे नवपदे बभूषे सहस्राक्षरा परमेभ्यो मन् बहुवै बह्वश्वायै बह्वजाविकायै बहुवै हवायै बहुमासतिकायै बहुहिरण्यायै बहुहस्तिकायै बहुदासभूषायै रयिमत्यै पुष्टिमत्यै बहुराजस्तोषायै राजास्तु सोमो वा एतस्य राज्यमादत्ते यो राजा सन्राज्यो वा सोमेन यजते देवसुभानेतानि हवीगुंसि भवन्ति एतावन्तो वै देवानागुं सभाः त एवास्मै सभान् प्रयच्छन्ति त एवम् पुनः सुवन्ते राज्याय देवसो राजा भवति राजाधिराजाय प्रसह्यसाहिने नमो वयम् वै श्रवणाय कुर्महे समे कामान् कामकामाय मह्यम् कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्यानन्तराजाय सर्वस्तोमोतिरात्र उत्तममार्भवति सर्वस्याप्त्यै सर्वस्य जेत्यै सर्वमेव तेनाप्नोति सर्वम् जयते यो वेदादो स्वः प्रोक्तो वेदान् वेद प्रतिष्ठितः तस्य प्रकृतिरेनस्य यः परः स महेश्वरः लौकिकायै विद्महे शिवारवायै धीमहि तन्नश्चरुणी प्रचोदयात् पुष्पाञ्जलिं समर्पयामि भुवनेश्वरिगे शक्ति स्वरूपिणी गारति बेडगिगे नित्य निर्मलेगे कामितात्तवनिव कामेश नरसिगे गौरिणिगे योगिनिगे सोमशेखरनो तपस्सिनिन्दले गैदु परमपीडित परमेश्वरिगे शक्ति अश्विनगं सपुत्रिणं देवन्तं गोमन्मन्दे स्वस्ते पुण्डरीकाक्षे ब्रह्माण्ड दोडतिनी मल्लिगे राम पूर्वारकदी नेलेसिगे स्वामी अडियोनु नेलेसिगे स्वामी अडियोनु मदि भजि सुवताಯಿನಿ ಜನರಿಗೆ ಪ್ರೇಮದಿಂದಲಿ ಬೇಡವಾ ಪ್ರೀತಿಯಿಂದೊಲಿದು
ಕೋಟಿ ಬೇಡ್ವಂತ ವರವ ಕೊಡೆ ನಾನಿನ್ನ ನಂಬಿದೆ ಅನುಮಾನವಿಲ್ಲದೆ ತರಳಾಕ್ಷಿ ದೇವಿ ನಮ ವರವ ಕೊಡೆ ವರವ ಕೊಡೆ ತಾಯೇ ವರವ ಕೊಡೆ ಶ್ರಿಯಂ ಅವಿಂಭೌಮುದೆ ಪ್ರಭರೆ ಬಾಬಲೇಶಾಮೋ ನಿಷ್ಠತಾ ವಂದೇ ಸುಮತಿಂ ಗೃಢಾನಾಃ ಇದಮಿಂದ್ರ ಪ್ರದೆ ಅವ್ಯಂಗ್ರಭಾಯ ಸತ್ಯಾ ಸಂತೈ ನಮಸ್ತೆ ಕಾಮಾಃ ನಮೋ ನಮೋ ಭವತಿ ನೋಡಿ ನಾವು ಇಲ್ಲಿ ನಾಗರ ಪೂಜೆ ಮತ್ತೆ ಚೌಡಿ ಪೂಜೆ ಪಾರಾಯಣ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಮನೆಗೆ ಬಂದಿದ್ದೀವಿ. ಮನೆಯಲ್ಲೂ ಅಷ್ಟೇ ಫ್ರೆಂಡ್ಸ್, ಅಲ್ಲೂ ಕೂಡ ಪೂಜೆ ಮಂಗಳಾರತಿ ಎಲ್ಲ ಇತ್ತು. ಈಗ ಫ್ರೆಂಡ್ಸ್, ಅಕ್ಕನ ಮನೆ ಪೂಜೆನ ನೋಡ್ಕೊಂಡು ಬಂದ್ರಿ ಅಲ್ವಾ? ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.